ಕ್ಲೋಸ್ ಅಂತ ಅನ್ನಕತ್ತಿಯಲ್ಲ, ನಿನಗೆ ಯಾರು ಹಿಡ್ಕೊಂಡು ಜಡ್ದಿಲ್ಲೇನೋ ಜಡಪ್ಪ ಅಪರಂಜಿ. ಆ ಕತ್ರಿನ ಬಿಟ್ಟು ಈ ಕಂತ್ರಿ ಜಡಪ್ರ ಮೇಲೆ ಕೈ ಎತ್ತಗೊಂಡು ಇನ್ನು ಹುಟ್ಟಿಲ್ಲಮ್ಮ. ಹುಟ್ಟ್ಯಾನಂತ ಸುದ್ದಿ ಕೇಳಿದ್ರೆ ಅವನು ಕಾಲೆತ್ತದ್ರೊಳಗ ಅವನು ಸೊಂಟ ಮುರಿದು ಬಿಡ್ತೇನೆ. ಒಣ ಜಂಬ ಕೊಚ್ಕೊಂಡವ್ರು ಜುಟ್ಟ ಕತ್ತರಿಸ್ಕೊಂಡು ಹೋಗಿದ್ರಂತ. ಯಾಕೆ ಸುಮ್ ದಿಮಾಕ್ ಕಿಸಕ್ ಹೋಗಿ ಅದೇನ ಅಂತಾರಲ್ಲ, ಸೊಂಟದೊಳಗೆ 1/4 ಕಿಲೋ ಖಂಡ ಇಲ್ಲ ಚೂರು ಪಣಿಕೆ ಅಣ್ಣ ಅವ್ರ ದಿಮಾಕ್ ಮಾಡಕ್ ಹೊಂಟ. ಒಣ ದಿಮಾಕರ್ ಕಡಿಮೆ ಐತಂತ ತಿಳ್ಕೊಂಡಿದ್ದೆ ಹಂಗ. ಅದು ದಿಡ್ಡು ಬಾಗಿಲು ದಾಟಿ ನಿಂತೈತೆ, ಏನೋ ಓಸಿ ಹತ್ತಾರ್ದ ಸ್ವಲ್ಪ ಓಣಿಗೆ ಐತ ಅಷ್ಟೇ. ಅದಿರ್ಲಿ ನೀವ ಈ ಕಡೆ ಬಂದಿರಲ್ಲ ಅಂತೀನಿ. ನಮ್ದು ತಿಂಡಿ ಹೆಚ್ಚಾಗಿತ್ತು. ಅದು ನಿನ್ನೆ ನೀವು ಒಂದು ಬುಕ್ ಕೊಟ್ಟಿದ್ರಲ್ಲ, ಅದ್ರೊಳಗೆ ಇದು ನಿಮ್ ಚೀಟಿ ಇತ್ತು, ಅದು ನಿಮ್ಗೆ ಕೊಟ್ಟು ಹೋಗುವಂತ ಬಂದೆ. ಹೌದಮ್ಮ. ಅಪ್ರಂಜಿ ಅಲ್ಲ, ಇದೇನು ಲವ್ ಲೆಟರ್ ಅಂತ ತಿಳ್ಕೊಂಡಿದ್ಯಾ ಹೆಂಗ? ಯಾವ್ದಾರು ಯಾಕೆ ಒಂದು ಯಪ್ಪ ನನಗೆ ಎದಕ್ಕೆ ಬೇಕು, ಮಂದಿ ಸಾಲ ಮುಟ್ಟಂಗಿಲ್ಲ ತಗೋ. ಒಟ್ಟು ನಿನಗೆ ಕೊಟ್ಟು ಹೋಗಿತ್ತು, ನೀನೇ ಇಲ್ಲಿ ಬಂದು ಬೇಕಾಗಿಲ್ಲ, ಮತ್ತೆ ನಿನಗೆ ಹುಡುಕಾಡ್ಕೊತ ಹೋಗ್ಬೇಕಾಗಿತ್ತು ನಾನು. ಅಪ್ರಂಜಿ ನೀ ಇದನ್ನ ತಂದೆಯಾಗ ಕೊಟ್ಟಿದ್ದು ಬಹಳ ಚಲ ಆಯ್ತು ನೋಡು. ಈ ಮಂಡ್ಯಾಗ ಏನಾರ ಕೊಟ್ಟಿದ್ರೆ ನನ್ನ ಮಾನ ಮರ್ಯಾದಲ್ಲಿ ಹೋಗ್ತಿತ್ತು. ಮಾನ ಮರ್ಯಾದೆ ಕಳ್ಕೊಳ್ಳೋಂತ ಮಾನವೀಯ ಕೆಲಸ ನೀನೇನು ಮಾಡಿದ್ರಿ? ಅಲ್ಲ, ಓಸಿ ಆಡೋರು ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂತಾರಂತ, ಎಲ್ಲ ಕಳ್ಕೊಂಡು ಮೀಸಿನ ಕೈ ಹಾಕೋ ಮಂದಿಗಿಂತ ನೀನೇ ಸ್ವಲ್ಪ ವಾಸಿ ನೋಡ. ಅಪ್ರಂಜಿ ನೀನು ಕೂಡ ಖುಷಿ ವಾಸಿ ಅನ್ಸ್ಕೊಂಡದಕ್ಕ ನನಗ್ ಬಾಳ ಅಂದ್ರೆ ಬಾಳ ಖುಷಿ ಆಯ್ತು ನೋಡಿ. ನಡಿ, ಈ ಖುಷಿಯಾಗ ಇಲ್ಲೇ ನಮ್ ಪ್ರೇಮಂ ಸಾವುಕಾರ ಹೋಟೆಲ್ ಹೋಗಿ ಏನಾರ ಕಾಫಿ ಗೀಫಿ ಏನಾರ ಕುಡಿದು ಬರೋಣ. ನಡಿ ಹೋಗೋಣ. ಕಾಫಿ ಕುಡಿದು ಒಳಗೆಲ್ಲ ಗುಳ್ಳಿಯಾಗ್ಯಾವ ಕಪಾಲು ಕೋಲ್ಡ್ ಕುಡಿಸಿದ್ರೆ ಬರ್ತೀನಿ ನೋಡ. ಅಪ್ರಂಜಿ ನಿನ್ನಂತಹ ಗೋಲ್ಡ್ ಕಲರ್ ಹುಡುಗಿಗೆ ಕೋಲ್ಡ್ ಕುಡಿಸಿದ್ರೆ ನಂದೇನು ಆಸ್ತಿ ಹಾಳಾಗಲ್ಲ. ಆದ್ರೆ ಈ ತಣ್ಣಗ್ ತಂಪಾಗ ಜಾಸ್ತಿ ಕುಡಿದ್ರೆ ಸುಸ್ತಾಗ್ಬಿಡ್ತದ. ಅದಕ್ಕ ಲೈಟ್ ಆಗಿ 1/2 ಲಸ್ಸಿ ಕುಡಿದು ಲೈಟಾಗಿ ಫ್ರೆಶ್ ಆಗೋಣ. ನಡಿ. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಓಸಿ ಆಡಿ ನೀ ಏನು ಉಳಿಸ್ಕೊಂಡಿಲ್ಲ, ಎಲ್ಲ ಇನ್ನ ಆಸ್ತಿ ಹಂಗೆ ಉಳಿಸ್ಕೊಂಡಿ ಅಂದ್ಮ್ಯಾಗ ನೀ ಬಾಳ ಹುಷಾರದಿ ನೋಡ. ಅಪ್ರಂಜಿ ನನಗ ಸಾಲ ಕುಂಡ್ಯರಂಗಾದ, ಆದ್ರೂ ನಾನು ಆಸೆ ಕೈ ಹಾಕಿಲ್ಲ. ಯಾಕಂದ್ರೆ ಓಪನ್ ಕೈ ಕೊಟ್ರು ಕ್ಲೋಸ್ ಹಿಡ್ಕೊಂಡು ಕುಂತೀನಿ. ಓಪನ್ ಕೈ ಕೊಟ್ರ ಕ್ಲೋಸ್ ಹಿಡ್ಕೊಂಡು ಕುಂತೀನಿ. ಒಂದ್ ವೇಳೆ ಕ್ಲೋಸ್ ಕೈ ಕೊಡ್ತಂದ್ರೆ ಯಾರು ಹಿಡ್ಕೊಂತೀನಿ, ಅಲ್ಲ ಯಾರು ಕಾಲು ಹಿಡ್ಕೊಂತೀನಿ. ಅಪ್ರಂಜಿ ಈ ಜಡಪ್ಪ ಗೆಸ್ ಮಾಡಿದ ಫಿಗರ್ ಇನ್ನು ಮಿಸ್ ಆಗಿಲ್ಲ. ನೀ ಹಂಗೆ ಏನಾರ ಪರೀಕ್ಷೆ ಮಾಡ್ತಾನೆ ಅಂದ್ರೆ ಹೇಳು, ಇವತ್ತೊಂದು ನಿನಗೆ ಹೊಸ ನಂಬರ್ ಹೇಳೋಕಿನ. ಯಾವ ನಂಬರ್ ಹೇಳ್ತೀನಿ ನನ್ಗೆ? ಓಪನ್ 2 ಅಂದ್ರೆ ಕ್ಲೋಸ್ 1 ನಿಂದ್ರಂಗಿಲ್ಲ ನೋಡು. ಅಂದ್ರೆ 21 ಆಡ ಅಂತ ಹೇಳ್ತೇ. ಭವಿಷ್ಯದ ಕಾಲದಾಗ ಕಾಲಿಡಬೇಡ, ಬಂದಾದಂತ ತಿಳ್ಕೊಂಡು ಬಗಲಾಗಿದ್ದಷ್ಟಕ್ಕ ಮರ್ಲಾರ್ದಂಗ ಬರಿಸೋಗ ಅಷ್ಟೇ. ಒಂದ್ ವೇಳೆ ನೀ ಹೇಳಿದ ಬರ್ಲಿಲ್ಲ ಅಂತಂದ್ರೆ ಮರುದಿನ ನಾನ್ ನಿನಗೆ ಮಾರಿನೇ ತೋರ್ಸಂಗಿಲ್ಲ. ನಾನ್ ಇನ್ನೇನಾರ ನೋಡ್ಬೇಕು, ಹಂಗ ಏನಾರ ನಿನ್ನ ಮಾರಿ ನೋಡ್ಬೇಕು ಅನ್ಸಿದ್ರೆ ಮತ್ತೊಂದು ಹೊಸ ನಂಬರ್ ಹೇಳಿ ಹೋಗ್ತೀನಿ. ಹಿಂಗಾದ್ರೆ ಮಯಾಕ್ ಬೇಡ ಅನ್ಲಿ ನೋಡಪ್ಪ. ಈ ಓಸಿ ಆಡೋದ್ರೆ ನನಗೆ ಬರೋದಿಲ್ಲ. ಓಸಿ ಆಡೋರ ಜೊತೆ ಮಾತಾಗಿಲ್ಲ. ನಿನ್ ತಲೆಯಾಗ ಬರೀ ಓಸಿನ ತುಂಬ್ಕೊಂಡೈತಿ. ನಿನಗೆ ಸ್ವಲ್ಪ ನಾಟಕ ಹುಚ್ಚ ಐತಿ ಅಂತ ಹೇಳಿ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಈ ತಲೆಯಾಗ ಓಸಿ ಹುಚ್ಚಿದ್ದವ್ರಿದ್ರೆ ನಾವ್ ಒಟ್ಟ ಮಾತಾಡ್ಸಂಗಿಲ್ಲ. ಅಪ್ರಂಜಿ ಈ ಜಡಪ್ಪ ಅಂದ್ರೆ ಬರೀ ಓಸಿ ದೋಸ್ತ ಅಂತ ತಿಳ್ಕೊಂಡಿದ್ದೆ ಹಂಗ. ಈ ನಾಟಕದೊಳಗ ನನಗಿದ್ದಷ್ಟು ಅನುಭವ ನಿನಗಿದ್ದಿದ್ರೆ ಇಷ್ಟೊತ್ತಿಗೆ ನೀನ್ ದೊಡ್ಡ ಸಿನಿಮಾ ಹೀರೋನ ಆಗ್ಬಿಡ್ತಿದ್ದೀನಿ. ಅಷ್ಟು ಅನುಭವ ಇದ್ರೆ ನೀ ಯಾಕೆ ಸಿನಿಮಾ ಹೀರೋ ಆಗಿಲ್ಲ? ಸಿನಿಮಾ ಇಂಟರ್ವ್ಯೂಗೆ ಹೋಗಿದ್ದೆ, ಆದ್ರೆ ಏನು ಮಾಡೋದು, ಈ ಫೇಸ್ ಚಂದಿನಂತೆ ಹೊಳ ಕಳಿಸಿರ್ಬೇಕು ವಾಪಸ್. ಫೇಸ್ ಪರ್ಸನಾಲಿಟಿ ಒಳಗ ನಂದೇ ಫಸ್ಟ್ ಬಂತು, ಆದ್ರೆ ಏನು ಮಾಡೋದು, ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ದೊಳಗ 0 ಮಾರ್ಕ್ಸ್ ಬಂದ್ಬಿಟ್ಟು. ಸ್ವಲ್ಪ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ, ನನಗೇನಾರು ಕರ್ಕೋಬಹುದು ಸಿನಿಮಾ? ರೆಕಮೆಂಡ್ ಬೇಕಲ್ಲಮ್ಮ, ರೆಕಮೆಂಡ್ ಅಂತೇನಾರ ತಗೊಂಡೋಗಿ ಅಂದ್ರೆ 1 ವರ್ಷ ತುಂಬುದ್ರಾಗ ವರ್ಷ ಬಿಡ್ತಾರ.
ನನಗ ಅಂತವ್ರು ಯಾರು ಪರಿಚಯ ಇಲ್ಲ. ಒಂದ್ ವೇಳೆ ನಿನಗಿದ್ರೆ ಕಳ್ಸಲ್ಲ, ಪುಣ್ಯ ಬರ್ತೈತಿ. ಅದಕ್ಕೆ ಚಿಂತೆ ಮಾಡಬೇಡ. ನಮ್ಮ ಇಲ್ಲೇ ಹೈದ್ರಾಬಾದಾಗ ರಾಜಮೌಳಿ ಡೈರೆಕ್ಟ್ರು, ನಮ್ ಕರ್ನಾಟಕದ ಡೈರೆಕ್ಟ್ರು ನನಗ್ ಬಹಳ ಕ್ಲೋಸ್ ಆಗಿದಾರ ಅವರು. ಅವ್ರಿಗೆ ಹೇಳಿ ಹೆಂಗಾರ ಮಾಡಿ ನಿನಗೆ ಮುಂದೆ ತಂದೇ ತರ್ತೀನಿ. ಸಿನಿಮಾ ಹೀರೋ ಸಿನಿಮಾ ಹೀರೋ ಅಂದೆ. ಮಾಡಿದ್ರೆ ಬಹಳ ಪುಣ್ಯ ಬರ್ತೈತಿ ನೋಡು. ಮತ್ತ ಹಂಗಿದ್ರೆ ಇಲ್ಲೇ ನಿನ್ ಮುಂದೆ ಡಾನ್ಸ್ ತೋರ್ಸಿದ್ರೆ ಮಾಡಿ ತೋರಿಸ್ಬಿಡ್ತೀನಿ ನಾನು. ಅಲ್ಲ ಮತ್ತೆ ಆಗ್ತಡ ಅಕ್ಕವನ್ನು ನೋಡ್ತೀನಿ, ನೀನ್ ಡ್ಯಾನ್ಸ್ ಹೆಂಗ್ ಮಾಡ್ತೀಯಂತ ನಾನು ನೋಡಬೇಕಲ್ಲ. ಹೌದೌದು. ಮನಸ್ಸು ಬಡಿಗೆ ಮನಸ್ಸೈತೆ